ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಚಾಂಪಿಯನ್ಸ್ ಟ್ರೋಫಿ 2025 ಕಡೆ ಮ್ಯಾಚು ಗ್ರೂಪ್ ಸ್ಟೇಜ್ದು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಗೊತ್ತಿರೋದನ್ನೇ ಇದೇನಂತ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ. ಒಟ್ಟಿನಲ್ಲಿ ಟೇಬಲಲ್ಲಿ ಫಸ್ಟ್ ಫಿನಿಶ್ ಮಾಡ್ತೀವ ಸೆಕೆಂಡ್ ಫಿನಿಶ್ ಮಾಡ್ತೀವ ಅನ್ನೋದಕ್ಕೆ ಅಷ್ಟೇ ಇದು ಇಂಪಾರ್ಟೆಂಟು. ನಾವು ಆಲ್ರೆಡಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದೀವಿ, ನ್ಯೂಜಿಲ್ಯಾಂಡ್ ಕೂಡ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಒಟ್ಟಿನಲ್ಲಿ ನಾವು ವಿನ್ನಿಂಗ್ ನೋಟು ಸೆಮಿಫೈನಲ್ಗೆ ಹೋಯ್ತು ಅಂತಂದರೆ ಸಿಕ್ಕಾಪಟ್ಟೆ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ. ಸೋತ್ಬಿಟ್ಟು ಸೆಮಿಫೈನಲ್ಗೆ ಹೋಯ್ತು ಅಂತಂದರೆ ಒಂದು ಸ್ವಲ್ಪ ಕಾಡ್ತಾ ಇರುತ್ತೆ, ಸೋತ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಲಾಸ್ಟ್ ಮ್ಯಾಚ್ ಏನಾಗ್ಬಿಡುತ್ತೋ ಅನ್ನೋದು ಭಯ ಇದ್ದೇ ಇರುತ್ತೆ. ಸೊ ಈ ಮ್ಯಾಚು ಅಷ್ಟೇನು ಇಂಪಾರ್ಟೆಂಟ್ ಆಗದೆ ಇರಬಹುದು, ಬಟ್ ಆದ್ರೂ ಕೂಡ ಈ ಮ್ಯಾಚ್ ಒಂಥರ ಇಂಪಾರ್ಟೆಂಟ್ ಏನೇ ಮಗ. ಸೊ ಈ ಮ್ಯಾಚಲ್ಲಿ ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ನ ನೋಡಬಹುದು ಅಂತ ಸಿಕ್ಕಾಪಟ್ಟೆ ರಿಪೋರ್ಟ್ಸ್ಗಳಂತೂ ಬರ್ತಾ ಇದೆ. ಇಂಜುರಿ ರಿಲೇಟೆಡು ಸ್ಲೈಟಾಗಿ ನಿಗಲ್ಲಾಗಿದೆ ಸ್ವಲ್ಪ ಪ್ಲೇಯರ್ಸ್ಗಳಿಗೆ. ಆದ್ದರಿಂದ ಈ ಪ್ಲೇಯರ್ಸ್ಗಳು ನ್ಯೂಜಿಲ್ಯಾಂಡ್ ಅಗೇನ್ಸ್ಟು ಆಡಬಹುದು ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ ಮಗ. ಮೊದಲನೇದಾಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಅಪ್ಡೇಟ್ ಏನು ಅಂತಂದರೆ, ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಸಾಧ್ಯತೆ ಇದೆಯಂತೆ. ವೈಸ್ ಕ್ಯಾಪ್ಟನ್ ಆಗಿರುತ್ತೋ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಅಂತ ಏನು ಗುರು ಸೀನು, ರೋಹಿತ್ ಶರ್ಮಾಗೆ ಏನು ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೇನೋ ಹ್ಯಾಮ್ಸ್ಟ್ರಿಂಗ್ ಅಂತ ಸ್ವಲ್ಪ ನಿಗಲ್ಲಾಗಿದಂತೆ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗೋಗ್ಬಿಡಿದೆ ಅಂತ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ. ಆದ್ದರಿಂದ ರೆಸ್ಟ್ ತಗೊಳೋದು ಬೇಡ, ಸ್ವಲ್ಪ ರೆಸ್ಟ್ ತಗೊಳ್ಳಿ ರೋಹಿತ್ ಶರ್ಮಾ. ಆಲ್ರೆಡಿ ಒಂದು ದೊಡ್ಡ ಬ್ರೇಕೇನೇ ಆಗಿದೆ. ಪಾಕಿಸ್ತಾನ ಅಗೇನ್ಸ್ಟ್ ಆಡಿದ್ದು 23ನೇ ತಾರೀಕು, ಮ್ಯಾಚ್ ಇರೋದು 2ನೇ ತಾರೀಕು. ಆಲ್ಮೋಸ್ಟ್ ಒಂದು ವಾರ ಗ್ಯಾಪ್ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ವಾರಕ್ಕಿನ್ನ ಗ್ಯಾಪ್ ಬೇಕಾಗಿರೋ, ಜಾಸ್ತಿ ಗ್ಯಾಪ್ ಬೇಕು, ಇನ್ನೇನಕ್ಕೆ ಗ್ಯಾಪು, ಆಡ್ಬೋದಲ್ವಾ ಅಂತ ಹೇಳ್ಬೋದು. ಬಟ್ ಇದು ಅಫಿಷಿಯಲ್ ಅಪ್ಡೇಟ್ ಇಲ್ಲ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಬರ್ತಾ ಇರೋದು ರೋಹಿತ್ ಶರ್ಮಾ ರೆಸ್ಟ್ ತಗೊಳ್ಳೋ ಸಾಧ್ಯತೆ ಇದೆಯಂತೆ, ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ನಿಭಾಯಿಸೋ ಸಾಧ್ಯತೆ ಇದೆಯಂತೆ. ಓಪನರ್ ಆಗಿ KL ರಾಹುಲ್ ಬರುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟು ಬರ್ತಿದೆ ಮಗ. ಸೊ ಇಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಚೇಂಜಸ್ನ ಮಾಡುವಂಥದ್ದು ನನಗೇನೋ ಕನ್ವಿನ್ಸಿಂಗ್ ಅನ್ಸೋದಿಲ್ಲ. ಸ್ವಲ್ಪ ಫಿಟ್ ಇದ್ದಾರೆ ಅಂತಂದರೆ ಹೆಂಗೋ ಆಡಲಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅಪ್ಕಮಿಂಗ್ ಮ್ಯಾಚ್ ಅಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚು. ಒಂದು ಫ್ಲೋ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ. ಮೊದಲು ಒಂದು 10 ದಿನ ಗ್ಯಾಪ್ನ ತೊಗೊಳೋದು, ಮತ್ತೆ ಅಲ್ಲಿ ಮೆಗಾ ಇವೆಂಟ್ಗೆ ಬರೋದು, ಸೊ ಅಲ್ಲಿ ಕಚ್ಕೊಳೋದು, ಸೊ ಇದೆಲ್ಲ ಸರಿ ಇರೋದಿಲ್ಲ. ರೋಹಿತ್ ಶರ್ಮಾ ಅವರು ಫಿಟ್ ಇದ್ದಾರೆ ಅಂತಂದರೆ ಸ್ವಲ್ಪ ಮಟ್ಟಿಗಾದರೂ ಚೆನ್ನಾಗಿದ್ದಾರೆ ಅಂತಂದರೆ ಆಡಿದ್ರೆ ಚೆನ್ನಾಗಿರುತ್ತೆ. ರೆಸ್ಟು ಗಿಷ್ಟು ಅವೆಲ್ಲ ತೊಗೊಳೋದೆಲ್ಲ ಬಿಟ್ಟು ನನ್ನ ಕೇಳ್ತು ಅಂದರೆ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಶುಭ್ಮನ್ ಗಿಲ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡುವಂಥ ಸಾಧ್ಯತೆ ಇದಂತೆ. KL ರಾಹುಲ್ ಓಪನ್ ಮಾಡೋ ಪಾಸಿಬಿಲಿಟಿ ಎದ್ದು ಕಾಣಿಸ್ತಾ ಇದೆ ಅಂತೆ. ಆ್ಯಂಡ್ ನಂಬರ್ 5 ರಿಷಬ್ ಪಂತ್ ಆಡ್ತಾರಂತೆ ಮಗ. ಇವ್ರು ಮಿಸ್ ಔಟ್ ಆಗ್ತಾ ಇದ್ದಂಗೆ ಇವ್ರ ಜಾಗದಲ್ಲಿ ರಿಷಬ್ ಪಂತ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಇದೆ ಮಗ. KL ರಾಹುಲ್ ಅಪ್ ದ ಆರ್ಡ್ರು, ಈ ಕಡೆ ಮಿಡ್ಲ್ ಆರ್ಡರ್ ರಿಷಬ್ ಪಂತ್. ಇವಾಗ ಇನ್ ಕೇಸ್ ಏನಾದರೂ ಎಲ್ಲಿ ರಿಷಬ್ ಪಂತ್ ಸೆಂಚುರಿ ಬೆಳೆಸ್ಬಿಟ್ರು ಅಂತಾರೆ ಅಥವಾ ಮಸ್ತಾಗಿ ಆಡ್ಬಿಟ್ರು ಅಂತಾರೆ, ರಿಷಬ್ ಪಂತ್ ತೆಗೆದಾಕಾಗಲ್ಲ, ಅವಾಗ ಏನು ಮಾಡ್ತಾರಂತೆ. ಸೊ ಇದು ಕೂಡ ಒಂದು ಕ್ವಶನು ಮಗ. ಏನೇನೋ ಬರ್ತಾವೆ ಥಾಟ್ಸ್ಗಳು. ಸೊ ಇಂಪ್ರೂವ್ಮೆಂಟಲ್ಲಿ ರೆಸ್ಟು ಇಷ್ಟು ಅಂತ ಇರೋದಕ್ಕೆ. ಆಮೇಲೆ ಇನ್ನೂ ಒಂದು ಪಾಸಿಬಲ್ ಚೇಂಜ್ ಏನು ಅಂತಂದರೆ, ಮೊಹಮ್ಮದ್ ಶಮಿಗೆ ಏನೋ ಸ್ವಲ್ಪ ಆ್ಯಂಕಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಂತೆ ಪಾಕಿಸ್ತಾನ ಅಗೇನ್ಸ್ಟು ಆಡಬೇಕಾದ್ರೆ. ಸೊ ಆದ್ದರಿಂದ ಮೊಹಮ್ಮದ್ ಶಮಿಗೆ ರೆಸ್ಟು ಕೊಡುವಂಥ ಸಾಧ್ಯತೆ ಇದೆಯಂತೆ. ಅವ್ರ ಜಾಗದಲ್ಲಿ ಹರ್ಷ್ದೀಪ್ ಸಿಂಗ್ನ ಆಡಿಸುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಜೊತೆಗೆ ಇದ್ರ ಜೊತೆಗೆ ಇನ್ನೂ ಒಂದು ಪಾಸಿಬಲ್ ಚೇಂಜ್ ಆಗ್ಬೋದು, ಬಟ್ ಆದರೂ ಆಗಲ್ಲ ಅನ್ನೋ ಥರ ಇರೋದು. ಇದೇನು ಶೋರ್ ಅಂತ ಹೇಳೋದಕ್ಕಾಗೋದಿಲ್ಲ. ಕುಲ್ದೀಪ್ ಯಾದವ್ ಅವರ ಜಾಗದಲ್ಲಿ ವರುಣ್ ಚಕ್ರವರ್ತಿನ ಇಳಿಸ್ಬಿಟ್ಟು ಸ್ವಲ್ಪ ಮಿಸ್ಟ್ರಿ ಎಲಿಮೆಂಟ್ನ ತೊಗೊಂಬರೋಣ ಅಂತ ಯೋಚನೆ ಮಾಡಿದ್ರಂತೆ ನ್ಯೂಜಿಲ್ಯಾಂಡ್ ಅಗೇನ್ಸ್ಟು. ಸೊ ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಆಪರ್ಚುನಿಟಿ ಅನ್ನೋದು ಸಿಗಬೇಕು ಚಾಂಪಿಯನ್ಸ್ ಟ್ರೋಫಿಯಲ್ಲಿ, ಯಾರು ಕೂಡ ಖಾಲಿ ಪಲಾವ್ಗಳಾಗಬಾರ್ದು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರಂತೆ ಮಗ. ರೋಹಿತ್, ಶಮಿ ಜೊತೆಗೆ ಕುಲ್ದೀಪ್ ಯಾದವ್ ಮಿಸ್ ಔಟ್ ಆಗುವಂಥ ಸಾಧ್ಯತೆ. ಬಟ್ ರೋಹಿತ್ ಮತ್ತು ಶಮಿ ರಿಲೇಟೆಡ್ ಜಾಸ್ತಿ ಅಪ್ಡೇಟ್ ಬರ್ತಾ ಇರೋದು. ರೋಹಿತ್ ರಿಲೇಟೆಡ್ ಬೆಂಕಿ ಅಪ್ಡೇಟ್ಗಳು ಬರ್ತಾ ಇದೆ. ರೋಹಿತ್ ಮಿಸ್ ಔಟ್ ಆಗ್ತಾರಂತೆ, ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತೆ ಪಂತೆ ಕಂತೆಗಳೆಲ್ಲ. ಸೊ ಈ 3 ಪಾಸಿಬಲ್ ಚೇಂಜಸ್ ಆ ಥರ ಆಗ್ಬೋದು. ಒಂದು ಆಗುವಂಥ ಸಾಧ್ಯತೆ ನನಗೂ ಕಾಣಿಸ್ತಾ, ಯಾಕಂದರೆ ಹೆವಿ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಅದೇ ರೋಹಿತ್ ಶರ್ಮಾ ಅವ್ರ ರಿಲೇಟೆಡು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಿಗಲ್ಲಾಗಿದೆ ಅಂತ. ಸೊ ನೋಡೋಣ ಈ ಚೇಂಜಸ್ಸು ಆಗುತ್ತೋ ಆಗೋದಿಲ್ವೋ ಅಂತ. ನನಗೆ ಕೇಳ್ತು ಅಂತಂದರೆ ಮಗ, ಇವಾಗ ವಿನ್ನಿಂಗ್ ಟೀಮ್ ಏನಿತ್ತು, ವಿನ್ನಿಂಗ್ 11 ಏನಿತ್ತು, ಕಾಂಬಿನೇಷನ್ ಇರುವಂಥದ್ದು ಎರಡು ಮ್ಯಾಚ್ ಆರಾಮಾಗಿ ಗೆದ್ದಂಥ ಟೀಮು. ಸೊ ಅದೇ ಕಾಂಬಿನೇಷನ್ ಜೊತೆಗೆ ಹೋದರೆ ವಿನ್ನಿಂಗ್ ಸ್ಟ್ರೀಕ್ ಇಟ್ಕೊಂಡು ಚೆನ್ನಾಗಿರುತ್ತೆ. ಸೊ ಇವರು ಚೇಂಜಸ್ನ ಮಾಡೋದು ಗ್ರೂಪ್ ಸ್ಟೇಜಲ್ಲಿ ಲಾಸ್ಟ್ ಮ್ಯಾಚಲ್ಲಿ, ಅದು ನ್ಯೂಜಿಲ್ಯಾಂಡ್ ಅಂತ ಕ್ವಾಲಿಟಿ ಟೀಮು. ಸೊ ಅವ್ರ ಮೇಲೆ ಸೆಮಿಫೈನಲ್ಲಿ ಆಡುವಂಥ ಟೀಮೇ ಆಡ್ತು ಅಂತಂದರೆ ಸಖತ್ತಾಗಿರುತ್ತೆ. ಸೊ ಇಲ್ಲಿನ ಫ್ಲೋನ ಅಲ್ಲಿಗೂ ತೊಗೊಂಡು ಹೋಗ್ಬೋದು. ಇಲ್ಲಿ ಬ್ರೇಕ್ ತೊಗೊಂಡು ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ರೆಸ್ಟ್ ತೊಗೊತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದು. ಆಮೇಲೆ ಹೋಗ್ಬಿಟ್ರೆ ಸೆಮಿಫೈನಲ್ ಸೋತ್ಬಿಟ್ರು ಅಂತ ಅಂದರೆ ರೋಹಿತ್ ಶರ್ಮಾ ಅಲ್ಮೋಗ್ಬಿಟ್ಟು ಸೋತೋಗ್ಬಿಡ್ತು ಅಂತ ನನ್ನ ಪ್ರಕಾರ ಫಿಟ್ ಇದ್ದಾರೆ ಅಂತಲೇ ಖಂಡಿತ ಆಡ್ತಾರೆ. ಏನಾದ್ರು ಸ್ವಲ್ಪ ಮಟ್ಟಿಗೆ ನಿಗಲಿತ್ತು ಅಂತಂದರೆ ಅವಾಗ ಕೂತ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ರಿಪೋರ್ಟ್ಸ್ ಎಲ್ಲ 100% ಹೆವಿಯಾಗಿ ಟ್ರಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಸದ್ಯ ಮಟ್ಟಿಗೆ ಬರ್ತಿರುವಂಥ ರಿಪೋರ್ಟ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಮಗ. ಸೊ ನಿಮಗೆ ಏನಿಸ್ತಿದೆ? ಈ ಕಡೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ನಿಭಾಯಿಸೋದು, ರೋಹಿತ್ ಶರ್ಮಾ ಕೂತ್ಕೊಳ್ಳೋದು, ಆಮೇಲೆ ಶಮಿ ಕೂತ್ಕೊಳ್ಳೋದು. ಶಮಿ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಗೊತ್ತಿರೋ ಹಾಗೆ ರೀಸೆಂಟಾಗಿ 2 ಮ್ಯಾಚ್ನೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಏನು ಅನ್ನಿಸ್ತಿದೆ ನಿಮಗೆ? ಈ ಥರ ಅಪ್ಡೇಟ್ ಬರ್ತಿದೆಯಲ್ಲ, ಚೇಂಜಸ್ ಆಗ್ಬೋದು ಇಂಡಿಯನ್ 11 ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.